ಒಂದ್ ಕಡೆ ಬೆಲೆ ಏರಿಕೆ ಬರೆ, ಮತ್ತೊಂದ್ ಕಡೆ ಡೀಸೆಲ್ ಕೊರತೆ. ಬಾಗಲಕೋಟೆ ಇಳಕಲ್ನಲ್ಲಿ ಡೀಸೆಲ್ಗಾಗಿ ರೈತರು ಪರದಾಡ್ತಾ ಇದ್ದಾರೆ. ಬಹಳ ಜನ ಹೇಳ್ಬೋದು, ರೈತರಿಗೆ ಯಾಕಪ್ಪ ಫಸ್ಟೇ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆ, ಅದರಲ್ಲಿ ವೆಹಿಕಲ್ಗಳನ್ನ ತಗೊಂಡು ರೈತರಿಗೆ ಎಲ್ಲಿ ಹೋಗ್ತಾರೆ ಅಂತ. ನೋ, ಯಾಕೆ ಬೇಕು ಅವ್ರಿಗೆ ಡೀಸೆಲ್ ಅಂತ ಅಂದ್ರೆ ಪಂಪ್ ಸೆಟ್ ಓಡಿಸೋದಕ್ಕೆ, ಇನ್ನು ಹೊಲದಲ್ಲಿ ಉಳುಮೆ ಮಾಡೋದಕ್ಕೆ. ಇಂತಹ ಬೆಳೆ ವಿಚಾರದಲ್ಲಿ ಬಹಳಷ್ಟು ಹೊಲದಲ್ಲಿ ಕೆಲಸ ಇರುತ್ತೆ, ಅದಕ್ಕೆ ಅಲ್ಲಿ ಅವರು ಟ್ರ್ಯಾಕ್ಟರ್ ಅದು ಇದು ಓಡಿಸ್ಬೇಕಾಗಿರುತ್ತೆ, ಡೀಸೆಲ್ ಬೇಕಾಗುತ್ತೆ. ಹಾಗಾಗಿ ಡೀಸೆಲ್ಗೋಸ್ಕರ ರೈತರು ಪರದಾಟ ಮಾಡ್ತಾರೆ. ಕಳೆದ 3-4 ದಿನಗಳಿಂದ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಇದನ್ನ ನೋಡಿದಂಥ ರೈತರು ಸಿಟ್ಟಿಗೆ ಎದ್ದಿದ್ದಾರೆ, ಪರದಾಡ್ತಾ ಇದ್ದಾರೆ. ಬಹುತೇಕ ಬಂಕ್ಗಳಲ್ಲಿ ಡೀಸೆಲ್ ಸಿಗದೆ ಇರೋ ಹಿನ್ನೆಲೆಯಲ್ಲಿ ಆತಂಕಗೊಂಡಿದ್ದಾರೆ. ಕ್ಯಾನ್ ತಗೊಂಡು ಬರ್ತಾ ಇದ್ದಾರೆ ರೈತರು. ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೇಳಿ ಒಂದ್ ಕಡೆ ಹೆದರ್ತಾ ಇದ್ದಾರೆ, ಮತ್ತೊಂದ್ ಕಡೆ ನೋ ಸ್ಟಾಕ್ ಬೋರ್ಡ್ ನೋಡಿ ಇನ್ನೊಂದಿಷ್ಟು ಅಸಹನೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ವಾಹನ ಸವಾರರ ಜೊತೆ ನಮ್ಮ ಪ್ರತಿನಿಧಿ ಅಶೋಕ್ ಮಾತಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಸದ್ಯ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯ ದಿವಾಳಿತನ ಶುರುವಾಗಿರುವಂತದ್ದು. ಯಾಕಂದ್ರೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಿರಂತರವಾಗಿ ನಡೆಯುತ್ತಿರುವುದರಿಂದಾಗಿ ತೈಲ ಬೆಲೆ ಏರಿಕೆಯಲ್ಲಿ ಏನು ದಿನೇ ದಿನೇ ಬೆಲೆ ಏರಿಕೆ ಕಾಣ್ತಿರುವಂತದ್ದು. ನಾನಿದೀಗ ಬಾಗಲಕೋಟೆಯ ಹೊರವಲಯದಂತ ವಿದ್ಯಾಗಿರಿಯಲ್ಲಿ ಇರುವಂತದ್ದು ಪೆಟ್ರೋಲ್ ಬಂಕ್ ನಲ್ಲಿ ನೀವು ನೋಡ್ತಾ ಇರಬಹುದು. ಈಗಾಗಲೇ ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರ ಕಳೆದ 10 ದಿನಗಳಲ್ಲಿ 4ನೇ ಬಾರಿಗೆ ಬೆಲೆ ಏರಿಕೆ ಕಂಡಿರುವಂತದ್ದು. ಸುಮಾರು ಏನು 103 ಇದ್ದಂತಹ ಏನು ಪೆಟ್ರೋಲ್ ಬೆಲೆ ಇದೀಗ 111.47ರಷ್ಟು ಏರಿಕೆ ಆಗಿದೆ. ಆದ್ರೆ 4 ಬಾರಿ ಏರಿಕೆ ಕಂಡಿದ್ರಿಂದಾಗಿ ಈಗಾಗಲೇ ಪೆಟ್ರೋಲ್ನ ಏನು ದರ ಏರಿಕೆ ಬಿಸಿ ಸಾರ್ವಜನಿಕರು ಮತ್ತು ಮಧ್ಯಮ ವರ್ಗದ ಏನು ಕಾರ್ಮಿಕರು ಆಗಿರ್ಬೋದು, ಮತ್ತೆ ರೈತರಿಗೆ, ಯಾಕಂದ್ರೆ ಮುಂಗಾರು ಪೂರ್ವ ಏನು ಮಳೆ ಈಗಾಗಲೇ ಆಗಿರೋದ್ರಿಂದಾಗಿ ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರಿಗೂ ಕೂಡ ಸಾಕಷ್ಟು ತೊಂದರೆ ಉಂಟಾಗಿರುವಂತದ್ದು ನೀವು ನೋಡ್ತಾ ಇರ್ಬೋದು. ಸಾರ್ವಜನಿಕರು ಇಲ್ಲಿದ್ದಾರೆ, ಬಾಗಲಕೋಟೆ ಸಾರ್ವಜನಿಕರು ಈ ಸಂಬಂಧಪಟ್ಟಂಗೆ ಏನ್ ಹೇಳ್ತಾರೆ ಕೇಳೋಣ. ಸರ್, ಇದೀಗ ಕಳೆದ 10 ದಿನಗಳಲ್ಲಿ ಸರ್ಕಾರ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವಂತದ್ದು, ಆ ಬಗ್ಗೆ ನೀವೇನ್ ಹೇಳ್ತೀರಿ? ಯಾಕಂದ್ರೆ ಸಾಕಷ್ಟು ಹೊರೆ ಆಗುತ್ತೆ ಸಾರ್ವಜನಿಕರಿಗೆ. ಸರ್ಕಾರ ಈ ನಿಟ್ಟಿನಲ್ಲಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು. ಹೆಚ್ಚು ಗ್ರಾಹಕರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೆಲವೊಮ್ಮೆ ಈ ಯುದ್ಧದ ಪ್ರಸಂಗದಲ್ಲಿ ಅನಿವಾರ್ಯವಾಗಿ ಬೆಲೆ ಏರಿಕೆ ಕಂಡರೂ ಸಾಕಷ್ಟು ಬೇರೆ ವ್ಯವಸ್ಥೆಯನ್ನು ಮಾಡಿ ಸಾರ್ವಜನಿಕರ ಮೇಲೆ ಹೊರೆ ಆಗದಂತೆ ಸರ್ಕಾರವೇ ಈ ವೆಚ್ಚವನ್ನು ಭರಿಸಬೇಕು ಅಂತ ನನ್ನ ಅಭಿಪ್ರಾಯ. ಸರ್, ಇದೀಗ ನಿನ್ನೆ ಪೆಟ್ರೋಲ್ ದರ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ? ನಿನ್ನೆ ಪೆಟ್ರೋಲ್ ದರ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ? ನಿನ್ನೆ 108 64 ಪೈಸೆ ಇತ್ತು, ಇವತ್ತು 111 40 ಪೈಸೆ ಇತ್ತು. ಏನ್ ಸ್ಟಾಕ್ ಇದೆಯಾ? ಹೆಂಗೆ ಸ್ಟಾಕ್ ಇದೆ? ಸದ್ಯಕ್ಕೇನೋ ಇಲ್ಲಿ ನೋ ಸ್ಟಾಕ್ ಅನ್ನೋ ತರ ಆ ಥರದ್ದೇನು ಪ್ರಸಿದ್ಧಿ ಇಲ್ಲ. ಹಾಗೇನಾಗಿದೆ. ಜನರು ಹೆಂಗೆ ಬೇರೆ ಬೇರೆ ಸ್ಟಾಕ್ ಮಾಡ್ಕೊಂಡು ಇಟ್ಕೋತಾ ಇದಾರೆ ಅಥವಾ ಕೇವಲ ವಾಹನಗಳಿಗೆ ಅಷ್ಟೇ ಆಗ್ತಿದಾರೆ? ಕೇವಲ ವಾಹನಗಳಷ್ಟೇ. ದರ ಏರಿಕೆ ಕೇವಲ 10 ದಿನಗಳಲ್ಲಿ 4ನೇ ಬಾರಿ ಏರಿಕೆ ಕಂಡಿದ್ರಿಂದಾಗಿ ಜನಸಾಮಾನ್ಯರಿಗೆ, ಅದರಲ್ಲೂ ಮಧ್ಯಮ ವರ್ಗ ಮತ್ತು ರೈತ ವರ್ಗಕ್ಕೆ ಈಗಾಗಲೇ ಸಾಕಷ್ಟು ತೊಂದರೆ ಈಡಾಗ್ತಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತುಗಳನ್ನ ಇಲ್ಲಿನ ಜನರು ಹೇಳ್ತಿರುವಂತದ್ದು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.